ನಮಸ್ಕಾರ ವೀಕ್ಷಕರೇ, ಕ್ರೈಮ್ ಜಗತ್ತಿನ ಅಸಲಿ ಸತ್ಯಗಳನ್ನು ಖಚಿತ ಮಾಹಿತಿಗಳೊಂದಿಗೆ ಹೇಳುವ ಕ್ರೈಮ್ ಫೈಲ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಪ್ರವೀಣ್ ಕುಮಾರ್. ಕೇವಲ ಮೊಬೈಲ್ ವಿಚಾರವಾಗಿ ಆರಂಭವಾದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ವಿಚಿತ್ರ ಅಂದರೆ ಸತ್ತವನು ಮತ್ತು ಕೊಂದವರು ಇನ್ನೂ 20 ವರ್ಷ ದಾಟಿಲ್ಲ. ಬೆಂಗಳೂರಿನ ಹನುಮಂತ ನಗರದಲ್ಲಿ ನಡೆದ ಈ ಪ್ರಕರಣದ ಫುಲ್ ಡೀಟೇಲ್ಸ್ ಇವತ್ತಿನ ಕ್ರೈಮ್ ಫೈಲ್ ಎಪಿಸೋಡ್ನಲ್ಲಿ. ಬರ್ತಾ ಬರ್ತಾ ಬೆಂಗಳೂರಲ್ಲಿ ಕ್ರೈಮ್ಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ವಿಚಿತ್ರ ಅಂದ್ರೆ ಇತ್ತೀಚೆಗೆ ಅಪರಾಧಗಳಲ್ಲಿ ತೊಡಗಿಕೊಳ್ಳೋರ ವಯಸ್ಸು 20 ಕೂಡ ದಾಟಿರಲ್ಲ. ಕೊಲೆ, ಸುಲಿಗೆ, ದರೋಡೆ ಮಾಡೋರು ಸಲೀಸಾಗಿ ಜಾಮೀನಿನ ಮೇಲೆ, ಪೆರೋಲ್ ಮೇಲೆ ಮತ್ತು ಸೂಕ್ತ ಸಾಕ್ಷಿಗಳಿಲ್ಲದೆ ಹೊರಬರ್ತಾ ಇರೋದನ್ನ ನೋಡ್ತಿರುವ ಯುವಕರು ಕ್ರೈಮ್ ಅಂದ್ರೆ ಇಷ್ಟೇನಾ ಅಂದ್ಕೊಳ್ತಿದ್ದಾರೆ ಅನ್ಸುತ್ತೆ. ಈ ಫೋಟೋದಲ್ಲಿ ಕಾಣೋ ಹುಡುಗನ ಹೆಸರು ಹರ್ಷ. ನೋಡಲು ಹ್ಯಾಂಡ್ಸಮ್ ಬಾಯ್ನಂತೆ ಕಾಣೋ ಈ ಹುಡುಗ ಮೊನ್ನೆ ಕೊಲೆಯಾಗಿದ್ದಾನೆ. ಇವನನ್ನ ನೋಡ್ತಿರೋ ಯಾರಿಗೇ ಆಗ್ಲಿ ಈ ಹುಡುಗ ಕೊಲೆಯಾದನ ಅನ್ನೋ ಸಂಶಯ ಹಾಗೂ ಅನುಕಂಪ ಮೂಡೇ ಮೂಡುತ್ತೆ. ಮೂಲತಃ ಮಂಡ್ಯದವರಾದ ಜಗದೀಶ್ ಹಾಗೂ ಲಕ್ಷ್ಮಿ ದಂಪತಿಯ ಹಿರಿಯ ಮಗನಾದ ಹರ್ಷ ಬೆಂಗಳೂರಿನ PS ಕಾಲೇಜ್ನಲ್ಲಿ ಮೆಕ್ಯಾನಿಕಲ್ ಡಿಪ್ಲೊಮಾ ಓದ್ತಾ ಇದ್ದ. ಜಗದೀಶ್ ರವರ ಕುಟುಂಬ ಶ್ರೀನಗರ ಸಮೀಪದ ಕಾಳಿದಾಸ ಲೇಔಟ್ನಲ್ಲಿ ಹಲವು ವರ್ಷಗಳಿಂದ ನೆಲೆಸಿದೆ. ಬಡತನದಲ್ಲಿಯೇ ಜೀವನ ನಡೆಸುತ್ತಿರೋ ಜಗದೀಶ್ ಹಾಗೂ ಲಕ್ಷ್ಮಿ ದಂಪತಿ ಚಪಾತಿ ತಯಾರಿಸಿ ನಗರದ ಹೋಟೆಲ್ಗಳಿಗೆ ಸರಬರಾಜು ಮಾಡ್ತಾರೆ. ಬೆಂಗಳೂರಿನ PS ಕಾಲೇಜ್ನಲ್ಲಿ ಓದುತ್ತಿದ್ದ ಹರ್ಷಗೆ ಕ್ರಿಕೆಟ್ ಆಡುವುದೆಂದರೆ ತುಂಬಾನೇ ಇಷ್ಟ. ಮಧ್ಯಂತರ ರಜೆ ಮುಗಿದು ಡಿಸೆಂಬರ್ ಮೊದಲ ವಾರದಲ್ಲಿ ತರಗತಿಗಳು ಪುನರಾರಂಭವಾಗಿದ್ದವು. ಆದ್ರೂ ಕೂಡ ಹರ್ಷನಿಗೆ ಕ್ರಿಕೆಟ್ ಆಡೋದ್ರಲ್ಲಿಯೇ ಮಗ್ನನಾಗಿದ್ದ. ಮಧ್ಯಂತರ ರಜೆ ಮುಗಿದ ಬಳಿಕವೂ ಆತ ತರಗತಿಗೆ ಹಾಜರಾಗ್ತಿರಲಿಲ್ಲ. ಹೀಗಾಗಿ ಹಾಜರಾತಿ ಕಡಿಮೆ ಇರುವುದರಿಂದ ದಂಡ ಕಟ್ಟಬೇಕು ಎಂದು ಕಾಲೇಜ್ನವರು ಹೇಳಿದರು. ಹರ್ಷಗೆ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಬೇಕು ಎನ್ನೋ ಮಹದಾಸೆ ಇತ್ತು. ಹೀಗಾಗಿ ಹೇಗಾದ್ರೂ ಮಾಡಿ ಕಾಲೇಜ್ಗೆ ಹೋಗಬೇಕು, ಓದಬೇಕು ಅಂತ ನಿರ್ಧರಿಸಿದ ಆತ ಮೊನ್ನೆ ಬೆಳಗ್ಗೆ ತನ್ನ ತಾಯಿಯ ಬಳಿ ಕಾಲೇಜ್ಗೆ ಕಟ್ಟಬೇಕಾಗಿದ್ದ ದಂಡದ ಹಣವನ್ನು ಪಡೆದು ಕಾಲೇಜ್ ಬಳಿ ಹೋಗಿ ತನ್ನ ಸ್ನೇಹಿತರಿಗಾಗಿ ಕಾಯ್ತಾ ಇದ್ದ. ಹರ್ಷ ಕಾಲೇಜ್ನಲ್ಲಿ ಎಲ್ಲರಿಗೂ ಅಚ್ಚುಮೆಚ್ಚಿನ ಗೆಳೆಯನಾಗಿದ್ದ. ಹೀಗಾಗಿ ಅವನು ಬಂದ ಕೂಡಲೇ ಅವನ ಕೆಲವು ಮಿತ್ರರು ಬಂದು ಅವನೊಡನೆ ಮಾತಿಗೆ ನಿಂತರು. ಹರ್ಷ ಮತ್ತವನ ಗೆಳೆಯರು PS ಕಾಲೇಜಿನ ಹಿಂಭಾಗದಲ್ಲಿ ಮಾತನಾಡುತ್ತಾ ನಿಂತಿದ್ರು. ಆ ವೇಳೆ ಸಿನಿಮೀಯ ರೀತಿಯಲ್ಲಿ ಬೈಕ್ಗಳಲ್ಲಿ ವೇಗವಾಗಿ ಬಂದಿಳಿದ 9 ಜನ ಯುವಕರು ಏಕಾಏಕಿ ಹರ್ಷ ಮತ್ತವನ ಗೆಳೆಯರ ಜೊತೆ ಜಗಳಕ್ಕಿಳಿತಾರೆ. ಕಾಲೇಜಿನ ಹಿಂಭಾಗದಲ್ಲಿ ತನ್ನ ಗೆಳೆಯರೊಡನೆ ಹರಟೆ ಹೊಡೆಯುತ್ತಾ ನಿಂತಿದ್ದ ಹರ್ಷ ಜೊತೆ ಬೈಕ್ನಲ್ಲಿ ಬಂದಿದ್ದ 9 ಜನ ಯುವಕರು ಜಗಳಕ್ಕೆ ನಿಂತಿದ್ರು. ಮೊದಲು ಬಾಯಿ ಮಾತಿನಲ್ಲಿ ನಡೆಯುತ್ತಿದ್ದ ಆ ಜಗಳ ಆಮೇಲೆ ಕೈ ಮಿಲಾಯಿಸುವ ತನಕ ಹೋಗಿತ್ತು. ಆ ವೇಳೆ ಬೈಕ್ನಲ್ಲಿ ಬಂದಿದ್ದ ಯುವಕರು ತಾವು ತಂದಿದ್ದ ಬ್ಯಾಟ್ನಿಂದ ಹರ್ಷ ತಲೆಗೆ ಹೊಡೆದು ಬಿಡ್ತಾರೆ. ತಲೆಗೆ ಬಿದ್ದ ಹೊಡೆತದಿಂದ ಹರ್ಷ ನೆಲಕ್ಕುರುಳಿ ಬಿದ್ದಿದ್ದ. ಹಾಗೆ ಹರ್ಷ ನೆಲಕ್ಕೆ ಬೀಳುವಾಗ ಬೈಕಲ್ಲಿ ಬಂದವರಲ್ಲೊಬ್ಬ ಹರ್ಷನ ಬೆನ್ನಿಗೆ ಚಾಕುವಿನಿಂದ ಇರಿದಿದ್ದ.
ಹರ್ಷ ಮತ್ತವನ ಗೆಳೆಯರ ಮೇಲೆ ಬೈಕ್ನಲ್ಲಿ ಬಂದಿದ್ದ 9 ಜನ ಯುವಕರು ಹಲ್ಲೆ ಮಾಡುತ್ತಿದ್ದಂತೆ ಸುತ್ತಲಿದ್ದ ಸಾರ್ವಜನಿಕರು ಆ ಕಡೆ ಓಡಿ ಬರಲಾರಂಭಿಸಿದರು. ಅದನ್ನು ಕಂಡ ಹಲ್ಲೆಕೋರರು ಬೈಕ್ಗಳನ್ನ ಹತ್ತಿ ಅಲ್ಲಿಂದ ಪರಾರಿಯಾದರು. ಇನ್ನು ಸ್ಥಳಕ್ಕೆ ಬಂದ ಸಾರ್ವಜನಿಕರು ಏನಾಯ್ತು ಅಂತ ನೋಡುವುದರಲ್ಲಿ ನೆಲಕ್ಕೆ ಬಿದ್ದ ಹರ್ಷ ಮೇಲೆ ಎದ್ದವನೇ ತನ್ನ ಗೆಳೆಯರ ಬೈಕಲ್ಲಿ ಕುಳಿತು ಸಿಟ್ಟಿನಲ್ಲಿ ಅಲ್ಲಿಂದ ಹೋಗ್ಬಿಡ್ತಾನೆ. ಅವತ್ತು ಜಗಳ ನಡೆದ ಮೇಲೆ ಹರ್ಷ ಹೋಗಿದ್ದೆಲ್ಲಿಗೆ? ಅವನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದರೂ ಅವನಿಗೆ ಯಾಕೆ ಅರಿವಿಗೆ ಬಂದಿರಲಿಲ್ಲ? ಅಸಲು ಹರ್ಷ ಮೃತಪಟ್ಟಿದ್ದು ಎಲ್ಲಿ? ಎಲ್ಲವನ್ನೂ ನೋಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ. ಹರ್ಷನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿತ್ತು. ಆದರೂ ಕೂಡ ಅವನು ಒಂದಿಷ್ಟು ಸಮಯ ನಾರ್ಮಲ್ ಆಗಿಯೇ ಇದ್ದ. ಆಮೇಲೆ ಅವನಿಗೆ ತನ್ನ ಮೇಲೆ ನಡೆದ ದಾಳಿಯ ಅರಿವು ಬರುತ್ತೆ. ಆ ಕೂಡಲೇ ಅವನು ತನ್ನ ಮನೆಯವರ ಜೊತೆ ಮಾತನಾಡಿ ಆಸ್ಪತ್ರೆಗೆ ದಾಖಲಾಗಲು ಹೋಗ್ತಾನೆ. ಬೆಂಗಳೂರಿನ PUS ಕಾಲೇಜಿನಲ್ಲಿ ಓದ್ತಿದ್ದ ಹರ್ಷ ಮತ್ತವನ ಗೆಳೆಯರ ಮೇಲೆ ಮೊನ್ನೆ 20ನೇ ತಾರೀಕು ಬೈಕ್ ಮೇಲೆ ಬಂದ 9 ಜನ ಯುವಕರು ಮಧ್ಯಾಹ್ನ 1:30 ಸುಮಾರು ಹಲ್ಲೆ ಮಾಡಿದರು. ಆ ವೇಳೆ ಹರ್ಷನ ಬೆನ್ನಿಗೆ ಚಾಕುವಿನಿಂದ ಬಲವಾಗಿ ಹಿರಿಯಲಾಗಿತ್ತು. ಆದರೂ ಕೂಡ ಹರ್ಷನಿಗೆ ತನ್ನ ಬೆನ್ನಲ್ಲಿ ಆದ ಗಾಯದ ಬಗ್ಗೆ ಅರಿವು ಆಗಿರಲಿಲ್ಲ. ಕಾರಣ ಹೌದು, ಸಾಮಾನ್ಯವಾಗಿ ಜಗಳ ಗಲಾಟೆಗಳಲ್ಲಿ ಜಿದ್ದಿಗೆ ಬಿದ್ದು ಹೊಡೆದಾಡೋರಿಗೆ ತಮ್ಮ ಮೇಲಾಗೋ ಗಾಯವಾಗಲಿ ತಾವು ಮತ್ತೊಬ್ಬರ ಮೇಲೆ ಮಾಡೋ ಗಾಯಗಳಾಗಲಿ ಅರಿವಿಗೆ ಬರಲ್ಲ. ಅವತ್ತು ಕೂಡ ಆಗಿದ್ದು ಇದೇನೆ. ಹರ್ಷನ ಮೇಲೆ ಬೈಕ್ನಲ್ಲಿ ಬಂದವರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು. ಜೊತೆಗೆ ಅವನ ಬೆನ್ನಿಗೆ ಚಾಕುವಿನಿಂದ ಹಿರಿದಿದ್ರು. ಆದರೆ ಹರ್ಷನಿಗೆ ಅದಾವುದರ ಪರಿವೇ ಇರಲಿಲ್ಲ. ಅವನಿಗೆ ತನ್ನ ಮೇಲೆ ಕೈ ಮಾಡಿದವರ ವಿರುದ್ಧ ಅರ್ಜೆಂಟಾಗಿ ಸೇಡು ತೀರಿಸಿಕೊಳ್ಳಲೇಬೇಕಾಗಿತ್ತು. ಹೀಗಾಗಿ ಹಲ್ಲೆ ನಡೆದ ನಂತರದ 1 ಗಂಟೆಯ ತನಕ ತನ್ನ ಕಡೆಯವರನ್ನ ಒಗ್ಗೂಡಿಸಲು ಆತ ಬೈಕ್ ಮೇಲೆ ಓಡಾಡಿದ್ದ ಅನ್ನಲಾಗುತ್ತೆ. ಹಾಗೆ ಸೇಡಿನ ಭರದಲ್ಲಿ ಬೈಕ್ನಲ್ಲಿ ಸುತ್ತಾಡಿ ತನ್ನವರನ್ನ ಭೇಟಿಯಾಗಲು ಪ್ರಯತ್ನಿಸಿದ ಹರ್ಷ ಅನಂತರ ಕಾಲೇಜಿನ ಗ್ರೌಂಡ್ಗೆ ಬರ್ತಾನೆ. ಅವನು ಬಂದಾಗ ಅವನನ್ನ ಸುತ್ತುವರೆದ ಸ್ನೇಹಿತರು, ಇದೇನೋ ಹರ್ಷ, ನಿನ್ನ ಶರ್ಟ್ ಸಂಪೂರ್ಣವಾಗಿ ರಕ್ತವಾಗಿದೆ, ನೋಡ್ಕೊಳ್ಳೋ ಅಂತಾನೆ. ಆಗ ಹರ್ಷ ಶರ್ಟ್ ಬಿಚ್ತಾನೆ. ಅಲ್ಲಿಯವರೆಗೂ ಅರಿವಿಗೆ ಬಾರದ ಗಾಯ ಒಮ್ಮಿಂದೊಮ್ಮೆಲೆ ಉರಿಯಲು ಶುರುವಾಗುತ್ತೆ. ಬೆನ್ನಲ್ಲೇ ಏನೋ ಆಗಿದೆ ಅಂದುಕೊಂಡ ಹರ್ಷ, ನೋಡೋ ಮಗ, ಯಾಕೋ ಬೆನ್ನು ತುಂಬಾನೇ ಉರಿತಿದೆ, ರಕ್ತನೂ ಬಂದಿದೆ, ಏನಾಗಿದೆಯೋ ಅಂತ ಬೆನ್ನು ತೋರಿಸ್ತಾನೆ. ಆಗ ಗೊತ್ತಾಗುತ್ತೆ ಹರ್ಷನ ಬೆನ್ನಿನಲ್ಲಿ ಚಾಕು ಇರಿತದಿಂದಾಗಿ ದೊಡ್ಡ ಮಟ್ಟದ ಗಾಯವಾಗಿದೆ ಅಂತ. ಹರ್ಷನ ಬೆನ್ನಿಗೆ ಗಾಯವಾಗಿ ಅದಾಗಲೇ ರಕ್ತಸ್ರಾವವಾಗಿರುತ್ತೆ. ಹೀಗಾಗಿ ಹರ್ಷ ನಿಧಾನವಾಗಿ ಪ್ರಜ್ಞೆ ತಪ್ಪುತ್ತಾ ಬರ್ತಾನೆ. ಆಗ ಅವನ ಸ್ನೇಹಿತರು ಅವನನ್ನ ಅಲ್ಲಿಯೇ ಸಮೀಪದಲ್ಲಿದ್ದ ಹನುಮಂತನಗರದ 50 ಫೀಟ್ ರಸ್ತೆಯ ಗಣಪತಿ ಕ್ಲಿನಿಕ್ಗೆ ಕರೆದುಕೊಂಡು ಹೋಗ್ತಾರೆ. ಆ ಹಂತದಲ್ಲಿ ಗಾಬರಿಗೊಂಡ ಸ್ನೇಹಿತರು ಹರ್ಷ ತಂದೆ ಜಗದೀಶ್ ಅವರಿಗೆ ಕರೆ ಮಾಡಿ ಹೇಳಿದ್ರು, ಗಣಪತಿ ಕ್ಲಿನಿಕ್ ವೈದ್ಯರು ಪ್ರಾಥಮಿಕ ಚಿಕಿತ್ಸೆ ನೀಡಿದ ಬಳಿಕ ಹರ್ಷನನ್ನ ಅವರ ಸ್ನೇಹಿತರು ಮಧ್ಯಾಹ್ನ 3 ಗಂಟೆಗೆ ಕಿಮ್ಸ್ ಆಸ್ಪತ್ರೆಗೆ ಕರೆದೊಯ್ತಾರೆ. ಹರ್ಷ ಇದ್ದ ಸ್ಥಿತಿಯನ್ನ ನೋಡಿದ ಕಿಮ್ಸ್ ವೈದ್ಯರು ಘಟನೆಗೆ ಕಾರಣ ಕೇಳ್ತಾರೆ. ಆಗ ಹರ್ಷನ ಸ್ನೇಹಿತರು ನಡೆದದ್ದೆಲ್ಲವನ್ನು ಹೇಳ್ತಾರೆ. ಎಲ್ಲವನ್ನು ಕೇಳಿದ ಕಿಮ್ಸ್ ವೈದ್ಯರು, ಇದು ಪೊಲೀಸ್ ಕೇಸ್ ಆಗುತ್ತೆ, ಹೀಗಾಗಿ ಪೊಲೀಸ್ ಬರೋ ತನಕ ನಾವು ಅಡ್ಮಿಟ್ ಮಾಡೋಕ್ಕಾಗಲ್ಲ ಅಂತಾರೆ. ಕಿಮ್ಸ್ ಆಸ್ಪತ್ರೆಗೆ ಹರ್ಷನನ್ನು ತಂದಾಗ ಅದಾಗಲೇ ಅವನು ತೀವ್ರ ರಕ್ತಸ್ರಾವದಿಂದಾಗಿ ಪ್ರಜ್ಞೆ ತಪ್ಪಿದ್ದ. ಹೀಗಾಗಿ ಅವನ ಸ್ನೇಹಿತರ ಬಳಿ ಪೊಲೀಸರ ಬಳಿ ವಿಷಯ ಮುಟ್ಟಿಸಿ ಕೇಸ್ ದಾಖಲಿಸಿ ಅವನನ್ನ ಕಿಮ್ಸ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡುವಷ್ಟು ಸಮಯವಿರಲಿಲ್ಲ.
ಅದಾಗಲೇ ಕಿಮ್ಸ್ನಲ್ಲಿ 1 ಗಂಟೆಯಷ್ಟು ಸಮಯ ಹಾಳಾಗಿತ್ತು. ಹೀಗಾಗಿ ಹರ್ಷನನ್ನ ಸ್ನೇಹಿತರು ಜಯದೇವ ಆಸ್ಪತ್ರೆಗೆ ವರ್ಗಾಯಿಸ್ತಾರೆ. ಆ ವೇಳೆಗಾಗಲೇ ಸೂರ್ಯ ಮೊಬ್ಬಾಗಿ ಪಶ್ಚಿಮದಲ್ಲಿ ಮುಳುಗುತ್ತಿದ್ದ. ಹರ್ಷನನ್ನ ಪರೀಕ್ಷೆ ಮಾಡಿದ ಜಯದೇವ ಆಸ್ಪತ್ರೆಯ ವೈದ್ಯರು ಹರ್ಷನಿಗೆ ಶಸ್ತ್ರಚಿಕಿತ್ಸೆ ಮಾಡ್ತಾರೆ. ಆನಂತರ ಈಗಾಗಲೇ ತೀವ್ರ ರಕ್ತಸ್ರಾವವಾಗಿದೆ, ಜೊತೆಗೆ ಬೆನ್ನಿಗೆ ಬಿದ್ದ ಚಾಕುವಿನಿಂದಾಗಿ ಶ್ವಾಸಕೋಶಕ್ಕೂ ಹಾನಿಯಾಗಿದೆ. ಹೀಗಾಗಿ ಹರ್ಷ ಬದುಕುವ ಸಾಧ್ಯತೆ ಕಡಿಮೆ ಅಂತಾರೆ. ಇನ್ನು ಮಗನಿಗೆ ಹೀಗಾಗಿದೆ ಎಂದು ತಿಳಿದಾಗ ಹರ್ಷ ತಂದೆ ಜಗದೀಶ್ ರವರು ಆಸ್ಪತ್ರೆಗೆ ಬಂದಿದ್ರು. ಯಾವಾಗ ತನ್ನ ಮಗ ಉಳಿಯೋದಿಲ್ಲ ಅಂತ ಗೊತ್ತಾಗುತ್ತೋ ಆಗ ಜಗದೀಶ್ ರಾತ್ರಿ 11:30 ಸುಮಾರಿಗೆ ಪೊಲೀಸ್ ನಿಯಂತ್ರಣಾ ಕೊಠಡಿಗೆ ವಿಷಯ ಮುಟ್ಟಿಸ್ತಾರೆ. ಆದ್ರೆ ದುರಂತ ಅಂದ್ರೆ ಪೊಲೀಸರು ಹೇಳಿಕೆ ದಾಖಲಿಸಿಕೊಳ್ಳಲು ಆಸ್ಪತ್ರೆ ಬಳಿ ತೆರಳುವಷ್ಟರಲ್ಲಿ ಹರ್ಷ ಕೊನೆಯುಸಿರು ಎಳೆದಿದ್ದ. ಹರ್ಷನ ಕೊಲೆ ನಡೆದಿದ್ದು ಯಾವ ಕಾರಣಕ್ಕಾಗಿ? ಕೊಂದವರಿಗೂ ಹರ್ಷನಿಗೂ ಇದ್ದ ದುಶ್ಮನಿ ಏನು? ಕೇವಲ ಒಂದು ಮೊಬೈಲ್ಗಾಗಿಯೇ ಹರ್ಷ ಕೊಲೆಯಾಗಿದ್ನ? ಏನಿದೆ ಈ ಸ್ಟೋರಿಯ ಅಸಲಿ ಹಕೀಕತ್? ನೋಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ. ಹೆಚ್ಚು ಕಡಿಮೆ ಘಟನೆ ನಡೆದ 10 ಗಂಟೆಗಳ ಬಳಿಕ ಪೊಲೀಸರಿಗೆ ಸುದ್ದಿ ಗೊತ್ತಾಗಿರುತ್ತೆ. ಅವರು ಜಯದೇವ ಆಸ್ಪತ್ರೆಗೆ ಬರೋ ವೇಳೆಗಾಗಲೇ ಹರ್ಷ ಮೃತಪಟ್ಟಿದ್ದ. ಹೀಗಾಗಿ ಕೇಸ್ ದಾಖಲಿಸಿಕೊಂಡ ಹನುಮಂತನಗರ ಪೊಲೀಸರು ಹಂತಕರ ಪತ್ತೆಗಾಗಿ 3 ತಂಡಗಳನ್ನು ರಚಿಸಿ ತನಿಖೆಗೆ ಇಳಿತಾರೆ. ಬೆಂಗಳೂರಿನ ಪ್ರತಿಷ್ಠಿತ ಪಿಎಸ್ ಕಾಲೇಜಿನ ಬಳಿ ಅದೇ ಕಾಲೇಜಿನ ವಿದ್ಯಾರ್ಥಿ ಹರ್ಷನನ್ನ ದುಷ್ಕರ್ಮಿಗಳು ಕೊಂದು ಹಾಕಿರ್ತಾರೆ. ಸುಮಾರು 6 ಗಂಟೆಗಳ ಕಾಲ ಸಾವು ಬದುಕಿನ ನಡುವೆ ಹೋರಾಟ ಮಾಡಿದ್ದ ಮುಗ್ಧ ಹುಡುಗ ಹರ್ಷ ಕೊನೆಗೂ ಬದುಕುಳಿಯಲಿಲ್ಲ. ಹೀಗಾಗಿ ಹರ್ಷನ ಕೊಲೆಗಾರರ ಬೇಟೆಗೆ ಇಳಿದ ಪೊಲೀಸರು ಕೆಲವೇ ಗಂಟೆಗಳಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ 9 ಜನ ಆರೋಪಿಗಳಲ್ಲಿ 6 ಜನರನ್ನ ಬಂಧಿಸಿದ್ದಾರೆ. ಶೇಖರ್ ಅಲಿಯಾಸ್ ಮೊಟ್ಟೆ ಶೇಖರ್, ಈತನ ಬಗ್ಗೆ ತರತರಹವಾದ ಮಾತುಗಳು ಕೇಳಿ ಬರುತ್ತವೆ. ಕೆಲವರು ಹೇಳೋ ಪ್ರಕಾರ ಶೇಖರ್ ತಂಡ ಕಟ್ಟಿಕೊಂಡು ಅಮಾಯಕರನ್ನ ಹೆದರಿಸಿ ಮೊಬೈಲ್ಗಳನ್ನ ಕಸಿದುಕೊಂಡು ಹೋಗ್ತಾನಂತೆ. ಸದಾ ಕಾಲೇಜು ಹಾಗೂ ಪಿಜಿ ಸೆಂಟರ್ಗಳ ಬಳಿ ತನ್ನ ತಂಡದೊಂದಿಗೆ ಬೈಕ್ನಲ್ಲಿ ಸುಳಿದಾಡೋ ಈತ ಸಂಭಾವಿತ ಹುಡುಗರನ್ನ ಗುರುತಿಸಿ ಅವರಿಗೆ ಮೊದಲು ಬಾಯಿ ಮಾತಲ್ಲಿ ಹೆದರಿಸ್ತಾನಂತೆ. ಅಷ್ಟಕ್ಕೆ ಹುಡುಗರು ಬಗ್ದಿದ್ರೆ ಚಾಕು ಚೂರಿ ತೋರಿಸಿ ಅವರಲ್ಲಿದ್ದ ಬೆಲೆ ಬಾಳುವ ಮೊಬೈಲ್ಗಳನ್ನ ಕಸಿದುಕೊಂಡು ಹೋಗ್ತಾನಂತೆ. ಹೀಗೆ ಮೊಬೈಲ್ಗಳನ್ನ ಕಿತ್ಕೊಂಡು ಹೋಗೋದಕ್ಕಿಂತ ಮುಂಚೆ ಈ ವಿಷಯ ಪೊಲೀಸರಿಗೆ ಹೇಳಿದ್ರೆ ನೆಕ್ಸ್ಟ್ ಟೈಮ್ ನಿನ್ನ ಕೊಲೆ ಮಾಡ್ತೀವಿ ಅಂತ ಹೆದರಿಸ್ತಿದ್ದಂತೆ. ಅವತ್ತು ಇದೇ ತಿಂಗಳ 19ನೇ ತಾರೀಕು ಬ್ಯಾಟರಾಯನ್ಪುರದ ಸಂಜಯ್ ನಗರದಲ್ಲಿ ಶೇಖರ್ ಜೊತೆ ಮೃತ ಹರ್ಷ ಗಲಾಟೆ ಮಾಡಿಕೊಂಡಿದ್ದ. ಹರ್ಷನ ಗೆಳೆಯನೊಬ್ಬನಿಗೆ ಶೇಖರ್ ಮೊಬೈಲ್ ಕೊಟ್ಟಿದ್ದಂತೆ. ಆ ಮೊಬೈಲ್ನ ಹಿಂಪಡೆಯಲು ಶೇಖರ್ ಹರ್ಷನ ಗೆಳೆಯನ ಬಳಿ ಬಂದಿದ್ದ. ಆಗ ಹರ್ಷನ ಗೆಳೆಯನಿಗೂ ಶೇಖರ್ಗೂ ಗಲಾಟೆ ಆಗಿತ್ತು. ಆ ವೇಳೆ ಒಬ್ಬನೇ ಬಂದಿದ್ದ ಶೇಖರ್ ಮೇಲೆ ಹರ್ಷನ ಹಾಗೂ ಅವನ ಗೆಳೆಯ ಕೈ ಮಾಡಿದ್ರಂತೆ. ಹೀಗಾಗಿ ಏಟು ತಿಂದ ಶೇಖರ್ ಒಂದು ಕೈ ನೋಡ್ಕೋತೀನಿ ಅಂದು ಅಲ್ಲಿಂದ ಹೋಗಿದ್ದಂತೆ. ಮೊದಲೇ ಖತರ್ನಾಕ್ ಆಗಿದ್ದ ಶೇಖರ್ಗೆ ಏಟು ತಿಂದು ಬಂದದ್ದು ಪದೇ ಪದೇ ನೆನಪಾಗುತ್ತಿತ್ತು. ಹೀಗಾಗಿ ತನ್ನ ಸ್ನೇಹಿತರ ಜೊತೆ ಸೇರಿದ ಆತ ಹರ್ಷ ಮತ್ತವನ ಗೆಳೆಯನ ಮೇಲೆ ಸೇಡಿ ತೀರಿಸಿಕೊಳ್ಳಲು ನಿರ್ಧರಿಸಿದ್ದ. 20ನೇ ತಾರೀಕು ಪಿಎಸ್ ಕಾಲೇಜಿಗೆ ದಂಡದ ಹಣ ಕಟ್ಟಲು ಬಂದ ಹರ್ಷ ತನ್ನ ಸ್ನೇಹಿತರ ಜೊತೆ ಮಾತನಾಡ್ತಿದ್ದ.
ಆಗ ಬೈಕ್ಗಳ ಮೇಲೆ ಬಂದ ಶೇಖರ್ ಮತ್ತವನ ಗ್ಯಾಂಗ್ ಹರ್ಷನನ್ನ ಹಿಡಿದು ನೆನ್ನೆ ನನಗೆ ಹೊಡೆದ್ನಲ್ಲ ನಿನ್ನ ಗೆಳೆಯ, ಅವನನ್ನ ಕರ್ಸು ಎಂದು ಗಲಾಟೆ ಶುರು ಮಾಡಿದ. ಆ ವೇಳೆ ಹರ್ಷ ಮತ್ತು ಶೇಖರ್ ನಡುವೆ ಮಾತಿನ ಚಕಮಕಿಯಾಗುತ್ತೆ. ಆ ವೇಳೆ ಶೇಖರ್ ಹರ್ಷನ ತಲೆಗೆ ಬ್ಯಾಟ್ನಿಂದ ಹೊಡಿತಾನೆ. ಅದೇ ವೇಳೆ ಶೇಖರ್ ಗುಂಪಿನಲ್ಲಿದ್ದವನೊಬ್ಬ ಹರ್ಷನ ಬೆನ್ನಿಗೆ ಚಾಕುವಿನಿಂದ ಇರಿದು ಬಿಡ್ತಾನೆ. PS ಕಾಲೇಜಿನ ಬಳಿ ನಡೆಯುತ್ತಿದ್ದ ಆ ಗಲಾಟೆಯನ್ನ ಕಂಡ ಸಾರ್ವಜನಿಕರು ಅತ್ತ ಓಡಿ ಬರ್ತಾರೆ. ಆಗ ಸಾರ್ವಜನಿಕರನ್ನ ಕಂಡ ಶೇಖರ್ ಅಂಡ್ ಟೀಮ್ ಅಲ್ಲಿಂದ ಪರಾರಿಯಾಗುತ್ತೆ. ಮುಂದೆ ಹರ್ಷ ಸೂಕ್ತ ಚಿಕಿತ್ಸೆ ಸಿಗದೆ ರಾತ್ರಿ 11:30 ಸಮಯದಲ್ಲಿ ಸಾವನ್ನಪ್ಪಿದ. ವಿಷಯ ಪೊಲೀಸರಿಗೆ ಮುಟ್ಟಿತು. ಕೇಸ್ ದಾಖಲಿಸಿಕೊಂಡ ಪೊಲೀಸರು ಹರ್ಷನ ಕೊಲೆಗಾರರ ಹಿಂದೆ ಬಿದ್ದಿದ್ರು. ಕೊಲೆಗಾರರ ಹಿಂದೆ ಬಿದ್ದಿದ್ದ ಪೊಲೀಸರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶ್ರೀನಗರದ ಯಶವಂತ್ ಅಲಿಯಾಸ್ ತಿಪ್ಪೆ, ಶ್ರೀನಿವಾಸ ಅಲಿಯಾಸ್ ಸೀನಾ, ಸುಮನ್ ಸೇರಿದಂತೆ 6 ಜನರನ್ನ ಬಂಧಿಸಿ ಕೃತ್ಯಕ್ಕೆ ಬಳಸಿದ್ದ ಮಾರಕಾಸ್ತ್ರಗಳನ್ನ ವಶಪಡಿಸಿಕೊಂಡಿದ್ದಾರೆ. ಅಂದಹಾಗೆ ಈ ಪ್ರಕರಣದಲ್ಲಿ ವಿಚಿತ್ರ ಅಂದ್ರೆ ಆ 6 ಜನರಲ್ಲಿ 3 ಅಪ್ರಾಪ್ತರಾಗಿದ್ದಾರೆ. ಅಂದಹಾಗೆ ಹರ್ಷನನ್ನು ಚಿಕಿತ್ಸೆಗೆ ತಂದಾಗ ಕಿಮ್ಸ್ ಮತ್ತು ಜಯದೇವ ಆಸ್ಪತ್ರೆಗಳಿಗೆ ಇದು ಪೊಲೀಸ್ ಕೇಸ್ ಅಂತ ಗೊತ್ತಿತ್ತು. ಹೀಗಾಗಿ ಅವರು ಪೊಲೀಸರಿಗೆ ಮಾಹಿತಿ ಕೊಡಬೇಕಾಗಿತ್ತು. ಆದ್ರೂ ಕೂಡ ಯಾರೂ ಪೊಲೀಸರಿಗೆ ರಾತ್ರಿ 11:30 ತನಕ ಮಾಹಿತಿ ಕೊಟ್ಟಿರಲಿಲ್ಲ. ಇನ್ನು ಇಡೀ ಪ್ರಕರಣದ ಸೂತ್ರಧಾರ ಶೇಖರ್ ಅಲಿಯಾಸ್ ಮೊಟ್ಟೆ ಅನ್ನೋನು ಇನ್ನೂ ಪೊಲೀಸರ ಕೈಗೆ ಸಿಕ್ಕಿಲ್ಲ. ಹೀಗಾಗಿ ಅವನು ಸಿಕ್ಕ ಮೇಲೆಯೇ ಪ್ರಕರಣದ ಅಸಲಿಯತ್ತು ಹೊರಬರುತ್ತೆ ಅನ್ನುತ್ತವೆ ಪೊಲೀಸ್ ಮೂಲಗಳು. ಒಟ್ನಲ್ಲಿ ಒಂದು ಮೊಬೈಲ್ ಸಲುವಾಗಿ ಅಮಾಯಕ ಯುವಕ ಶವವಾಗಿದ್ದಾನೆ. ಇದ್ದ ಒಬ್ಬ ಮಗನನ್ನ ಕಳೆದುಕೊಂಡ ಜಗದೀಶ್ ದಂಪತಿಗಳು ಕಣ್ಣೀರು ಹಾಕ್ತಿದ್ದಾರೆ. ಅಂದಹಾಗೆ ಹರ್ಷನನ್ನ ಅವನ ಗೆಳೆಯರು ಕಿಮ್ಸ್ ಆಸ್ಪತ್ರೆಗೆ ಕರೆತಂದಾಗ ವೈದ್ಯರು ಹರ್ಷನಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಖಂಡಿತ ಆತ ಬದುಕುಳಿಯುತ್ತಿದ್ದ. ನೀವೇನಂತೀರಾ? ಹರ್ಷನ ಸಾವಿಗೆ ಎಲ್ಲೋ ಒಂದು ಕಡೆ ಆಸ್ಪತ್ರೆಯವರ ನಿರ್ಲಕ್ಷ್ಯವೂ ಕಾರಣವಾಗಿದೆ. ಆಸ್ಪತ್ರೆಯವರ ಪ್ರಕಾರ ಹರ್ಷನದ್ದು ಪೊಲೀಸ್ ಕೇಸ್ ಆಗಿತ್ತು ನಿಜ. ಆದರೆ ಯಾವುದೇ ಅಪಘಾತ ಮತ್ತು ಮಾರಣಾಂತಿಕ ಹಲ್ಲೆಗೆ ಒಳಗಾದ ವ್ಯಕ್ತಿಯನ್ನ ಆಸ್ಪತ್ರೆಗೆ ತಂದ್ರೆ ಆತನನ್ನ ಕೂಡಲೇ ದಾಖಲಿಸಿಕೊಳ್ಳಬೇಕು ಹಾಗೂ ಚಿಕಿತ್ಸೆ ಕೊಡಬೇಕು ಅಂತ ಮಾನ್ಯ ಸುಪ್ರೀಂ ಕೋರ್ಟ್ ವರ್ಷಗಳ ಹಿಂದೆಯೇ ಆದೇಶ ಕೊಟ್ಟಿದೆ. ಹೀಗಾಗಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದ ಹರ್ಷನಿಗೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಸಿಗಲಿಲ್ಲ ಅನ್ನೋ ವಿಷಾದದೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.